ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಅವರಮ್ಮ ರೂಮಲ್ಲಿ ಅಳ್ಕೊಂಡು ಕೂತಿರ್ತಾಳೆ. ಅವನು ಕೆಟ್ಟ ಮಗ, ಅವನು ಒಳ್ಳೆ ಮಗ ಅಲ್ಲ, ಅವನು ಅಂಥವನು ಇಂಥವನು ಅಂತ ಹೇಳ್ಕೊಂಡು ಸಂಜೀವನ್ನ ಬೈತಾ ಇರ್ತಾರೆ. ಸಂಜು ಇಲ್ಲಿಗೆ ಬರಬಾರ್ದು, ಅವನಿಂದನೇ ನನ್ನ ಮನೆಯನ್ನು ಕಳ್ಕೊಂಡೆ, ನನ್ನ ಗಂಡನ ಕಳ್ಕೊಂಡೆ, ನಾನೆಲ್ಲ ಅಸ್ತಿತ್ವನ ಕಳ್ಕೊಂಡೆ, ಅವ್ನು ಇಲ್ಲಿಗೆ ಬಂದರೆ ಎಲ್ಲ ಸರ್ವನಾಶ ಆಗುತ್ತೆ, ಸೊ ಅವ್ನು ಇಲ್ಲಿಗೆ ಬರಲೇಬಾರ್ದು ಅಂತ ಹೇಳ್ಕೊಂಡು ಅವ್ರ ಅಮ್ಮ ತುಂಬ ಅಳೋದಕ್ಕೆ ಶುರು ಮಾಡಿರ್ತಾರೆ. ಅದೇ ಟೈಮ್ಗೆ ಇಂಜೆಕ್ಷನ್ ಕೊಡೋಕ್ಕೆ ಅಂತ ಅಲ್ಲಿಗೆ ರಾಣಾ ಮತ್ತು ಅವ್ರು ಒಳಗೆ ಬಂದು ಅವ್ರ ಅಮ್ಮಗೆ ಇಂಜೆಕ್ಷನ್ ಕೊಟ್ಟು ಹೋಗೋಕ್ಕೆ ಅಂತ ಬರ್ತಾನೆ. ಇಂಜೆಕ್ಷನ್ ಕೊಡೋದನ್ನು ನೋಡ್ತಾ ಅವ್ರ ಅಮ್ಮ ಈ ಕಡೆ ತಿರುಗ್ತಾಳೆ. ಅವಾಗ ಇಂಜೆಕ್ಷನ್ ಇಟ್ಕೊಂಡ್ಬಂದಿರ್ತಾರೆ. ಅವರಮ್ಮ ಬೇಡ ಅಂತ ಹೇಳ್ತಾಳೆ, ಆದರೂ ಇಂಜೆಕ್ಷನ್ ಕೊಟ್ಬಿಟ್ಟು ಹೋಗ್ತಾರೆ. ಆದರೆ ಇಲ್ಲಿ ಇವತ್ತಿನ ದಿನದಲ್ಲಿ ಏನಾಗುತ್ತೆ, ಅವರ ಫೋಟೋನ ಅವ್ರ ಅಪ್ಪನ ಫೋಟೋನ ಕೈಯಲ್ಲಿ ಇಟ್ಕೊಂಡು ರಾಣಾ ನೋಡ್ತಾ ಇರ್ತಾನೆ. ಅದನ್ನು ನೋಡ್ತಾ ಇರ್ಬೇಕಾದ್ರೆ ರಾಣಾ ಕೂತ್ಕೊಂಡು ಅವರ ಅಪ್ಪನ ಫೋಟೋನ ಕೈಯಲ್ಲಿ ಇಟ್ಕೊಂಡು ನೋಡ್ಬೇಕಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ಬೋದು ಅಂತ ನೋಡ್ತಿರ್ತಾನೆ. ಆಗ ಅವನು ಅನ್ಕೋತಾನೆ, ಇಡೀ ಆಸ್ತಿಗೆ ನಾನೇ ವಾರಸ್ದಾರನಾಗ್ತೀನಿ, ಎಲ್ಲನೂ ನನ್ನ ಹೆಸರಿಗೆ ಬರುತ್ತೆ ಅಂತ ರಾಣಾ ಅವನೇ ಅಂದ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾನೆ. ಅಷ್ಟರಲ್ಲಿ ದೇವಿ ಬಂದು, ಅಣ್ಣ ನೀನೇನೇನೋ ಅನ್ಕೋಬೇಡ, ನೀನು ಅಂದ್ಕೊಂಡಾಗ ಇಲ್ಲಿ ಯಾವುದೂ ಆಗೋದಿಲ್ಲ, ಹೆಂಗಿದು ಲಾಯರ್ನ ನಾವು ಬರೋದಕ್ಕೆ ಹೇಳಿದ್ದೀವಲ್ಲ, ಅದೇನಾಗುತ್ತೆ, ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ ಅಂತ ಹೇಳ್ತಾಳೆ ದೇವಿ. ಅದಕ್ಕೆ ರಾಣಾ ಏನಾಗುತ್ತೆ ಅದನ್ನೆಲ್ಲ ನಾನೇ ನೋಡ್ಕೊಳ್ಳೋದು, ಇಲ್ಲಿಗೆ ಸಂಜೀವ ಬರುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ದೇವಿ, ಇಲ್ಲ, ದೊಡ್ಡಪ್ಪನ ಕಾರ್ಯ ಮಾಡೋಕ್ಕೆ ಸಂಜೀವಣ್ಣ ಮನೆಗೆ ಬರಲೇಬೇಕು, ಅವ್ನು ಇಲ್ಲಿಗೆ ಬಂದೇ ಬರ್ತಾನೆ ಅಂತ ದೇವಿ ಹೇಳ್ತಾಳೆ. ಅದಕ್ಕೆ ರಾಣಾ, ಇದೇ ನಿಮಗೆ ಲಾಸ್ಟ್ ಕಂಡೀಷನ್ ಹೇಳ್ತಾ ಇದ್ದೀನಿ ದೇವಿ, ಅವ್ನು ಇಲ್ಲಿಗೆ ಬರ್ಕೂಡ್ದು, ಅವ್ನು ಇಲ್ಲಿಗೆ ಬಂದರೆ ನಾನು ಸುಮ್ಮನೆ ಇರೋಲ್ಲ, ಅವ್ನು ಇಲ್ಲಿ ಬರಬಾರ್ದು, ಅವ್ನು ಇಲ್ಲಿ ಬಂದು ಯಾವ ಸಂಸ್ಕಾರನೂ ಮಾಡಬಾರ್ದು, ಎಲ್ಲ ಕಾರ್ಯ ನಾನೇ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಇದನ್ನು ಕೇಳ್ದಲೆ ಅಷ್ಟರಲ್ಲಿ ಕಪಿಲ್ ಏನು ಮಾಡ್ತಾನೆ, ಸಿಟ್ಟಿನಲ್ಲಿ ಜೀವ ಬೈಕಲ್ಲಿ ಬರ್ಬೇಕಾದ್ರೆ ಕಾರ್ನ ಜೋರಾಗಿ ಅವ್ನ ಪಕ್ಕ ಓಡಿಸ್ಕೊಂಡು ಹೋಗ್ತಾನೆ. ಜೋರಾಗಿ ಕಾರ್ ಓಡಿಸ್ಕೊಂಡು ಹೋಗಿದ್ದು ಇದರಲ್ಲಿ ಜೀವ ಸ್ಲಿಪ್ಪಾಗಿ ಕೆಳಗೆ ಬೀಳ್ತಾನೆ. ಕೆಳಗೆ ಬಿದ್ದಕ್ಕೆ ನೋಡಿದ್ರೆ ಅದು ಕಾರಲ್ಲಿ ಕಪಿಲ್ ಆಗಿರ್ತಾನೆ. ಕಪಿಲ್ ಕಾರಿಂದ ಕೆಳಗೆ ಇಳಿಯೋದನ್ನು ಜೀವ ನೋಡ್ತಾನೆ. ಜೀವ ನೋಡಿ ಇವನು ಯಾಕೆ ಇಷ್ಟು ಜೋರಾಗಿ ಬರ್ತಾ ಇದ್ದಾನೆ ಅಂತ ಆಶ್ಚರ್ಯದಿಂದ ಜೀವ ನೋಡ್ತಿರ್ತಾನೆ. ಆಗ ಕಪಿಲ್, ಇನ್ನೊಂದು ಸಲ ಏನಾದರೂ ನಮ್ಮ ಮನೆ ಕಡೆ ಬಂದರೆ ಸರಿ ಇರೋಲ್ಲ, ಯಾವತ್ತೂ ಹೋದೆ ಅವತ್ತೇ ನೀನು ಹೋದಂಗೆ ಹೋಗ್ಬಿಡ್ಬೇಕು, ಇನ್ನೊಂದು ಸಲ ಏನಾದ್ರು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇನಾದ್ರು ಮನೆ ಕಡೆ ಬಂದರೆ ಸರಿ ಇರೋಲ್ಲ, ಹೇಳಿದ್ದೀನಿ, ನಿಂದು ಎಷ್ಟು ಅಷ್ಟು ನೋಡಿಕೊಂಡು ನಿನ್ನ ದಾರಿ ನೋಡ್ಕೊಂಡು ಹೋಗಬೇಕು, ಇನ್ಯಾವತ್ತೂ ನಮ್ಮ ಮನೆ ಕಡೆ ನೀನು ಬರ್ಕೂಡ್ದು ಅಂತ ಕಪಿಲ್ ಜೀವಂಗೆ ವಾರ್ನಿಂಗ್ ಮಾಡ್ತಾನೆ. ಅಷ್ಟು ಅವ್ನು ಬೈಬೇಕಾದ್ರು, ಅಷ್ಟು ಹೇಳ್ಬೇಕಾದ್ರೂ ಜೀವ ಒಂದು ಮಾತು ತುಟಿಕ್ ಪಿಟಿಕ್ ಅಂತ ಒಂದು ಮಾತು ಮಾತಾಡೋದಿಲ್ಲ, ಹಾಗೇ ನಿಂತಿರ್ತಾನೆ. ಅವನೇನು ಹೇಳ್ತಾನೋ ಅದನ್ನು ಕೇಳಿಸ್ಕೊತಾನೆ. ಮಿತಿ ಮೀರಿ ಕಪಿಲ್ ಅವ್ನು ಕುತ್ತಿಗೆ ಪಟ್ಟಿನ ಇಟ್ಕೊಂಡು, ನೀನು ಇನ್ನೊಂದು ಸಲ ಬಂದರೆ ಸರಿ ಇರೋಲ್ಲ ಹೇಳ್ತಾಯಿದ್ದೀನಿ ಅಂತ ಮತ್ತೆ ಹೇಳ್ತಾನೆ. ಆಗಲೂ ಜೀವ ಏನೂ ಮಾತಾಡ್ದಲ್ಲೇ ಹಾಗೆ ಸುಮ್ಮನೆ ನಿಂತಿರ್ತಾನೆ. ಅಂಥ ತಪ್ಪು ಜೀವ ಏನು ಮಾಡಿದ್ದಾನೆ ಅನ್ನೋದೇ ಇಲ್ಲಿ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ಕಪಿಲ್ ಇಷ್ಟು ಮಾತಾಡೋಂಥದ್ದು ಅವಶ್ಯಕತೆ ಇದೆ ಅಂತಂದ್ರೆ ಇಷ್ಟು ಮಾತಾಡ್ತಾ ಇದ್ದಾನೆ, ಅದು ಕಾಲರ್ ಪಟ್ಟಿ ಇಟ್ಕೊಂಡು ರೋಡಲ್ಲಿ ಅಂತಂದರೆ ಜೀವಂಗೆ ಸಿಟ್ಟಿರೋನೆ. ಬೇರೆ ಯಾರು ಏನಾರು ಅಂದರೆ ಅವನು ಸುಮ್ಮನೆ ಇಲ್ದಲ್ಲೇ ಇರೋನು, ಅವ್ನ ಮನೆಯವರು ಇಷ್ಟೆಲ್ಲ ಅಂತ ಇದ್ದಾರೆ ಅಂತಂದರೆ ಅವ್ನದೇನೋ ತಪ್ಪಿದೆ ಅಂತ ಅನಿಸುತ್ತೆ. ಹಾಗಾಗಿ ಅವನೇನೋ ಮಾತಾಡೋದಲ್ಲೇ ಹಾಗೆ ನಿಂತಿದ್ದಾನೆ. ಕಪಿಲ್ ಬಾಯಿ ಬಂದಂಗೆ ಬೈದು ಅಲ್ಲಿಂದ ಹೊರಡ್ತಾನೆ. ಅದೇ ಇವತ್ತಿನ ಮಹಾಸಂಚಿಕೆ ಆಗಿರುತ್ತೆ. ಅದನ್ನು ದೇವಿ ಮತ್ತು ರಾಣನ ಬೇಡ ಅಂತ ಹೇಳೋದು, ದೇವಿ ಬರಲೇಬೇಕು ಅಂತ ಹೇಳೋದನ್ನು. ಅಷ್ಟರಲ್ಲಿ ಲಾಯರ್ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಮನೆಯವರೆಲ್ಲರೂ ಹಾಲಿಗೆ ಬರ್ತಾರೆ. ಹಾಲ್ನಲ್ಲಿ ಲಾಯರ್ನ ಕೂರಿಸಿ ಮಾತಾಡ್ತಿರ್ತಾರೆ. ಆವಾಗ ಲಾಯರ್ ಹೇಳ್ತಾರೆ, ಅವ್ನು ಕಾರ್ಯ ಮಾಡೋದಕ್ಕೆ ಸಂಜೀವ ಬರಲೇಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂತ ಲಾಯರ್ ಹೇಳ್ತಾರೆ. ಅದಕ್ಕೆ ಮನೆಯವರೆಲ್ಲ ಅವನೇನಕ್ಕೆ ಬರಬೇಕು, ಇಲ್ಲಿ ಯಾರೂ ಬರೋದು ಬೇಡ, ಅವಶ್ಯಕತೆ ಇಲ್ಲ, ಏನೇ ಕಾರ್ಯ ಇದು ನಾನೇ ಮಾಡ್ತೀನಿ ಅಂತ ಹೇಳ್ತಾನೆ ರಾಣಾ. ಇಲ್ಲಿ ಜೀವ ರೋಡಲ್ಲಿ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಅವ್ನು ಬಾಯಿ ಬಂದಂಗೆ ಕಪಿಲ್ ಹೇಳಿ ಹೊಡ್ತಾನೆ. ಇಲ್ಲಿ ಲಾಯರ್, ಇಲ್ಲ ಅದೆಲ್ಲ ಆಗೋದಿಲ್ಲ, ಇದನ್ನೆಲ್ಲ ವಿಲ್ಲಲ್ಲಿ ಬರೋದಾಗಿದೆ, ನನ್ನ ಕಾರ್ಯನ ಅವನೇ ಮಾಡಬೇಕು, ಸಂಜೀವನೇ ಮಾಡಬೇಕು, ಹಾಗೆ ಈ ಎಲ್ಲ ಆಸ್ತಿಗೂ ವಾರಸ್ದಾರ ಅವನೇ ಬಂದು ಮುಂದಿನ ವಾರಸ್ತಿಕೆ ತೊಗೊಂಡು ಆಸ್ತಿ ವಿಚಾರನೆಲ್ಲ ನೋಡ್ಕೊಳ್ಳೋದು ಅವನೇ, ಯಾರು ನೋಡುವಂಥ ಅವಶ್ಯಕತೆ ಇಲ್ಲ, ಯಾರು ಬೇರೆ ಯಾರು ಅಡ್ಡಕ್ಕೆ ಬಂದರೆ ಅದಕ್ಕೆ ಸಮರ್ಥಿಸುವಾಗಲ್ಲ, ಇದೆಲ್ಲ ಸಂಜೀವನಿಗೆ ಸೇರಿದ್ದು ಅಂತ ಲಾಯರ್ ಅವರಪ್ಪ ಜಗದೀಶ್ ವಿಲ್ಲಲ್ಲಿ ಬರೆದಿರ್ತಾರೆ. ಏನಾದ್ರು ಸಂಜೀವ್ ಬಂದಿದ್ದನ್ನು ನೋಡ್ಕೊಳ್ಳಿಲ್ಲ ಅಂತಂದರೆ ಎಲ್ಲ ಆಸ್ತಿನೂ ನೀವು ತೊಗೊಂಡೋಗಿ ಅನಾಥಾಶ್ರಮಕ್ಕೆ ದಾನ ಮಾಡಬೇಕು ಅಂತ ಅದರಲ್ಲಿ ವಿಲ್ಲಲ್ಲಿ ಬರೆದಿರ್ತಾರೆ. ಅದನ್ನು ಕೇಳಿ ಮನೆಯವ್ರು ಎಲ್ರಿಗೂ ಶಾಕ್ ಆಗುತ್ತೆ. ಎಲ್ಲರೂ ಆಸ್ತಿನ ಬೇಕು ಅಂತಾರೆ, ಇಲ್ಲ ಅವ್ನು ಬಂದರೆ ಎಲ್ಲ ಆಸ್ತಿ ಅವನು ಕೊಡಬೇಕಂತ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಅವನೇನೋ ಬರೆದಿದ್ರೆ ಎಲ್ಲ ಆಸ್ತಿ ಅನಾಥಾಶ್ರಮಕ್ಕೆ ಹೋಗುತ್ತೆ ಅನ್ನೋ ಭಯದಲ್ಲಿ ಎಲ್ಲರೂ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಇವತ್ತಿನ ಮಹಾಸಂಚಿಕೆಯಲ್ಲಿ ಏನಾಗುತ್ತೆ, ಇದಾಗಿರೋದೇ ಮಹಾಸಂಚಿಕೆ. ಜೀವ ಮತ್ತೆ ಮನೆಗೆ ಬರ್ತಾನೆ, ಕಾದು ನೋಡಬೇಕು.